ಮೊದಲನೆಯ ಪ್ರಶ್ನೆ, ನೇರಳೆ ಹಣ್ಣನ್ನು ತಿಂದ ನಂತರ ನೀರು ಕುಡಿದರೆ ಏನಾಗುತ್ತದೆ? ಎ. ಕಿಡ್ನಿಯ ತೊಂದರೆ, ಬಿ. ಗ್ಯಾಸ್ಟ್ರಿಕ್ ಸಮಸ್ಯೆ, ಸಿ. BP, ಡಿ. ಅಜೀರ್ಣ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಗ್ಯಾಸ್ಟ್ರಿಕ್ ಸಮಸ್ಯೆ. ಎರಡನೆಯ ಪ್ರಶ್ನೆ, ಗಾಂಧೀಜಿ ಅವರು ಯಾವ ರಾಜ್ಯದಲ್ಲಿ ಜನಿಸಿದರು? ಎ. ಅಸ್ಸಾಂ, ಬಿ. ಬಿಹಾರ, ಸಿ. ಉತ್ತರ ಪ್ರದೇಶ, ಡಿ. ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಗುಜರಾತ್ನಲ್ಲಿ. ಮೂರನೆಯ ಪ್ರಶ್ನೆ, ಕಬ್ಬಿಣ ತುಕ್ಕು ಹಿಡಿದರೆ ಅದರ ತೂಕದಲ್ಲಿ ಏನಾಗುತ್ತದೆ? ಎ. ಅದೇ ತೂಕ ಇರುತ್ತದೆ, ಬಿ. ಏನೂ ಆಗುವುದಿಲ್ಲ, ಸಿ. ತೂಕ ಕಡಿಮೆಯಾಗುತ್ತದೆ, ಡಿ. ತೂಕ ಹೆಚ್ಚಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ತೂಕ ಹೆಚ್ಚಳ. ನಾಲ್ಕನೆಯ ಪ್ರಶ್ನೆ, ಒಂದು ಸಿಗರೆಟ್ ಸೇದುವುದರಿಂದ ಎಷ್ಟು ನಿಮಿಷಗಳ ಆಯುಷ್ಯು ಕಡಿಮೆಯಾಗುತ್ತದೆ? ಎ. 12 ನಿಮಿಷ, ಬಿ. 17 ನಿಮಿಷ, ಸಿ. 21 ನಿಮಿಷ, ಡಿ. 15 ನಿಮಿಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 11 ನಿಮಿಷಗಳು. ಐದನೆಯ ಪ್ರಶ್ನೆ, ಹೊಟ್ಟೆಯ ಹುಣ್ಣುಗಳನ್ನು ಗುಣಪಡಿಸಲು ನಾವು ಯಾವ ಕಷಾಯವನ್ನು ಸೇವನೆ ಮಾಡಬೇಕು? ಎ. ಶುಂಠಿ ಕಷಾಯ, ಬಿ. ಶ್ರೀಫಲ ಕಷಾಯ, ಸಿ. ನಿಂಬೆ ಹಣ್ಣಿನ ಕಷಾಯ, ಡಿ. ಕೆಕ್ಕರೆ ಹಣ್ಣಿನ ಕಷಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶ್ರೀಫಲ ಕಷಾಯ. ಆರನೆಯ ಪ್ರಶ್ನೆ, ಶ್ರೀಕೃಷ್ಣನ ತಂದೆಯ ಹೆಸರೇನು? ಎ. ವಾಸುದೇವ, ಬಿ. ಪರಶುರಾಮ, ಸಿ. ಉಗ್ರಸೇನ, ಡಿ. ಶ್ರೀರಾಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ವಸುದೇವ. ಏಳನೆಯ ಪ್ರಶ್ನೆ, ಲಕ್ಷ್ಮಣನ ಹೆಂಡತಿಯ ಹೆಸರೇನು? ಎ. ಮಾಂಡವಿ, ಬಿ. ಸೀತೆ, ಸಿ. ಊರ್ಮಿಳಾ, ಡಿ. ಗಾಂಧಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಊರ್ಮಿಳಾ. ಎಂಟನೆಯ ಪ್ರಶ್ನೆ, ಶ್ರೀಕೃಷ್ಣನ ಬಿಲ್ಲಿನ ಹೆಸರೇನು? ಎ. ಪಂಚಜನ್ಯ, ಬಿ. ಸರಂಗ, ಸಿ. ಮಣಿಗ್ರೀವ, ಡಿ. ರುದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರಂಗ. ಒಂಬತ್ತನೆಯ ಪ್ರಶ್ನೆ, ವಿಟಮಿನ್ ಡಿ ಕೊರತೆಯಿಂದ ಯಾವ ಸಮಸ್ಯೆಯಾಗುತ್ತದೆ? ಎ. ಬಿಳಿ ಕೂದಲಿನ ಸಮಸ್ಯೆ, ಬಿ. ಬೋಳು ತಲೆ, ಸಿ. ಡ್ಯಾಂಡ್ರಫ್, ಡಿ. ಕೂದಲು ಉದುರುವಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕೂದಲು ಉದುರುವಿಕೆ. ಹತ್ತನೆಯ ಪ್ರಶ್ನೆ, ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಮಾತನಾಡುವಂತಹ ಭಾಷೆ ಯಾವುದು? ಎ. ಸ್ಪ್ಯಾನಿಷ್, ಬಿ. ಇಂಗ್ಲಿಷ್, ಸಿ. ಮ್ಯಾಂಡರಿನ್, ಡಿ. ಹಿಂದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಂಗ್ಲಿಷ್. 11ನೆಯ ಪ್ರಶ್ನೆ, ಬಿಸಿ ಮಾಡಿದ ಕಡಲೆಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಎ. ಶುಗರ್ ನಿಯಂತ್ರಣ, ಬಿ. BP ಕಡಿಮೆ, ಸಿ. ಅಧಿಕವಾದ ಪ್ರೋಟೀನ್ಸ್, ಡಿ. ಪೈಲ್ಸ್ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಪೈಲ್ಸ್ ನಿವಾರಣೆ. 12ನೆಯ ಪ್ರಶ್ನೆ, ಯಾವ ಹಣ್ಣುಗಳು ಕೇವಲ ಒಂದು ದಿನ ಮಾತ್ರ ತೆಗೆದುಕೊಳ್ಳುತ್ತದೆ? ಎ. ಆಪಲ್, ಬಿ. ಸಪೋಟ ಹಣ್ಣು, ಸಿ. ದ್ರಾಕ್ಷಿ, ಡಿ. ಸೇಬು ಹಣ್ಣು.
ಸರಿಯಾದ ಉತ್ತರ ಆಪ್ಷನ್ ಬಿ ಸಪೋಟ ಹಣ್ಣು. 13ನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯ ಚಿಹ್ನೆ ಯಾವುದು? ಎ ಗಂಡಬೇರುಂಡ, ಬಿ ಗರುಡ, ಸಿ ಈ ಮೇಲಿನ ಯಾವುದು ಅಲ್ಲ, ಡಿ ಪೂರ್ಣಕುಂಭಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಡಬೇರುಂಡ. 14ನೆಯ ಪ್ರಶ್ನೆ, ಕನಸಿನ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಎ ಮುಂಬೈ, ಬಿ ಶಿಮ್ಲಾ, ಸಿ ಕಾಶ್ಮೀರ, ಡಿ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. 15ನೆಯ ಪ್ರಶ್ನೆ, ಹಲಸಿನ ಹಣ್ಣನ್ನು ತಿನ್ನುವುದರಿಂದ ಏನು ಉಪಯೋಗ? ಎ ಥೈರಾಯ್ಡ್ ಸಮಸ್ಯೆ ನಿವಾರಣೆ, ಬಿ ಕ್ಯಾನ್ಸರನ್ನು ತಡೆಯುತ್ತದೆ, ಸಿ ಮೂಳೆಗಳಿಗೆ ಬಲ, ಡಿ ಕಣ್ಣುಗಳಿಗೆ ತುಂಬ ಒಳ್ಳೆಯದ್ದು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಪ್ರಿಯ ವೀಕ್ಷಕರೇ, ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದ.